ಕುಮಾರಸ್ವಾಮಿ ಅವರ 60% ಕಮಿಷನ್ ಆರೋಪಕ್ಕೆ ಸರ್ಕಾರದ ಕಡೆಯಿಂದ ಈಗಾಗಲೇ ಸಚಿವರು ಎಲ್ಲರೂ ಕೂಡ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಪರಮೇಶ್ವರ್ ಅವರು ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಯಾರು 60% ಕಮಿಷನ್ ತಗೊಂಡಿದ್ದಾರೆ ಅಂತ ದಾಖಲೆ ಕೊಡಿ, ನೀವು ನಿರ್ದಿಷ್ಟ ದಾಖಲೆ ಇದ್ರೆ ಕೊಡಿ, ನಾವು ಕ್ರಮ ತೆಗೆದುಕೊಳ್ತೀವಿ. ಆರೋಪವನ್ನ ಸಿಎಂ ನಿರಾಕರಿಸಿದ್ದಾರೆ, ದಾಖಲೆ ಕೊಡಿ ಅಂತ ಅಂದಿದ್ದಾರೆ. ಸುಮ್ಮನೆ ರಾಜಕೀಯಕ್ಕೆ ಆರೋಪ ಮಾಡೋದು ಸರಿಯಲ್ಲ ಅಂತ ಇವರು ಪಾಠ ಮಾಡ್ತಾ ಇದ್ದಾರೆ. ಆರೋಪಕ್ಕೆ ದಾಖಲೆ ಇದ್ರೆ ಕೊಟ್ರೆ ನಾವು ಕ್ರಮ ಕೈಗೊಳ್ತೀವಿ, ಅದು ಬಿಟ್ಟು ಹಿಟ್ ಅಂಡ್ ರನ್ನು ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ ಕುಮಾರಸ್ವಾಮಿ ಅವರು ಅನ್ನೋದು ಇವರ ಮಾತಿನ ತಾತ್ಪರ್ಯ ಆಗ್ತಾ ಇದೆ. ಒಟ್ಟಿನಲ್ಲಿ 60% ಕಮಿಷನ್ ಬಾಂಬ್ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ಅದನ್ನ ನಾವು ಖಂಡಿತವಾಗಿ ಸೀರಿಯಸ್ ಆಗಿ ತಗೊಳ್ತೀವಿ. ಒಂದು ಎರಡನೇದು, ನಾನು ಕುಮಾರಸ್ವಾಮಿ ಅವರಿಗೆ ನಾನು ವೈಯಕ್ತಿಕವಾಗಿ, ಯಾಕಂದರೆ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ಅವರು ಸಿ ಎಮ್ ಇದ್ದರು, ನಾನು ಡೆಪ್ಯೂಟಿ ಸಿ ಎಮ್ ಇದ್ದೆ ಕೋಲಿಷನ್ನಲ್ಲಿ. ನಾನು ಅವರಿಗೆ ಮನವಿ ಮಾಡೋದೇನಪ್ಪ ಅಂತ ಹೇಳಿದ್ರೆ, ರಾಜ್ಯಕ್ಕೆ ಯಾವುದಾದ್ರೂ ಒಂದು ದೊಡ್ಡ ಕೈಗಾರಿಕೆಯನ್ನು ತಗೊಂಡು ಬನ್ನಿ. ನೀವು ಕೈಗಾರಿಕಾ ಸಚಿವರು ಹೌದು, ಮತ್ತು ಏನಿದು ಮೈನಿಂಗ್ ಇದೇನದು ಸ್ಟೀಲ್ ಮಂತ್ರಿ ಕೂಡ ಹೌದು. ಹಾಗಾಗಿ ನೀವು ಇಲ್ಲ ಸ್ಟೀಲ್ ಫ್ಯಾಕ್ಟ್ರಿ ತರ್ತೀರಾ, ಇಲ್ಲ ನೀವು ದೊಡ್ಡ ಯಾವುದಾದ್ರೂ ಒಂದು ದೊಡ್ಡ ಫ್ಯಾಕ್ಟ್ರಿಯನ್ನು ತರ್ತೀರಾ, ನಿಮ್ಮ ಪ್ರಭಾವವನ್ನು ಅಲ್ಲಿ ಬಳಸಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿಗಾಗ್ಬೋದು ಅಥವಾ ಬೇರೆ ಯಾರಿಗಾದರೂ ಆಗ್ಬೋದು, ನೀವು ತಗೊಂಡು ಬಂದರೆ ನಿಮ್ಮ ಹೆಸರು ಶಾಶ್ವತವಾಗಿ ಕರ್ನಾಟಕದಲ್ಲಿ ಉಳಿಯುತ್ತೆ. ಜೊತೆಗೆ ನಮ್ಮ ಏನು ಪೂರ್ವಜರು ಮಾಡಿದ್ದು ವಿಶ್ವೇಶ್ವರಯ್ಯನ ಒಟ್ಟಿನಲ್ಲಿ ರಾಜಕೀಯ ಜಟಾಪಟಿ ಮುಂದುವರಿತಾ ಇದೆ. ಫೇರ್ ಎನಫ್ ಅಲ್ವಾ? ಈಗ ಈ ಹಿಂದೆ ಕಾಂಗ್ರೆಸ್ ಕೂಡ ಕೆಂಪಣ್ಣ ಆಯೋಗದ ಒಂದು ಪತ್ರವನ್ನ ಇಟ್ಕೊಂಡು 40% ಅಂತ ಆರೋಪ ಮಾಡ್ತಾರೆ. ಈಗ ಕುಮಾರಸ್ವಾಮಿ ವಿಪಕ್ಷ ಸ್ಥಾನದಲ್ಲಿದ್ದಾಗ ಅಥವಾ JDS ರೆಪ್ರೆಸೆಂಟ್ ಮಾಡ್ತಾ ಇದ್ದಾಗ, ದೋಸ್ತಿಗಳ ಜೊತೆ ಇದ್ದಾಗ ಅವರು ಕೂಡ ಹೇಳ್ತಾ ಇದ್ದಾರೆ, ಅವರು ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದು ಲಾಜಿಕಲ್ ಎಂಡ್ಗೆ ಹೋಗುವಂತಹ ಸಾಧ್ಯತೆ ತೀರಾ ಕಡಿಮೆ. ಆದರೆ ಕೆಲ ದಿನಗಳ ತನಕ ಮಾತ್ರ 40-60% ಅಂತ ರಾಜಕೀಯಕ್ಕೆ ಹೆಸರೆರ್ಚಾಟಕ್ಕೆ ಇದು ಸೀಮಿತ ಆಗ್ತಾ ಇದೆ. ಪರಮೇಶ್ವರ್ ಅವರು ಈಗ ದಾಖಲೆಯನ್ನು ಕೇಳ್ತಾ ಇದ್ದಾರೆ. 40% ಆರೋಪ ಮಾಡಿದಾಗ ಇವ್ರು ಯಾವ್ಯಾವ ದಾಖಲೆಗಳನ್ನು ಇಟ್ಟರು ಅನ್ನೋದು ಕೂಡ ಇಲ್ಲಿ ನಾವು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಜನ ಕೂಡ ಇದನ್ನೇ ಕೇಳ್ತಾ ಇದ್ದಾರೆ, ನೀವು ಅವತ್ತು ಯಾವ್ಯಾವ ದಾಖಲೆಗಳನ್ನು ಕೊಟ್ಕೊಂಡು ಹೋರಾಟ ಮಾಡಿ, ಪೇಸಿ ಮತ್ತು ಪೋಸ್ಟೆಲ್ಲ ಅಂಟಿಸಿ ಪ್ರತಿಭಟನೆ ಮಾಡಿ ರಾಜಕೀಯವಾಗಿ ಅಡ್ವಾಂಟೇಜ್ ತಗೊಂಡ್ರಿ ಅಂತ ಕೇಳ್ತಾ ಇದ್ದಾರೆ.